ರಮ್ಯಾ ಜೊತೆಗೆ ಇಡೀ ಕನ್ನಡ ಚಿತ್ರರಂಗ ಇರುತ್ತೆ. ರಮ್ಯಾ ಅವರಿಗೆ ಈ ಪ್ರಕರಣದಲ್ಲಿ ಬೆಂಬಲವಾಗಿ ನಿಂತ್ಕೊಳ್ಳುತ್ತೆ. ಒಂದು ನೈತಿಕ ಬೆಂಬಲವನ್ನ ಇಡೀ ಕನ್ನಡ ಚಿತ್ರರಂಗ ನೀಡುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನ್ಯಾಯದ ಬಗ್ಗೆ ಮಾತನಾಡುವ ಹಕ್ಕು ಪ್ರತಿಯೊಬ್ಬರಿಗೂ ಕೂಡ ಇದೆ. ಕೊಲೆ ಆರೋಪಿ ದರ್ಶನ್ ಫ್ಯಾನ್ಸ್ ತಾಳ್ಮೆಯನ್ನು ಕಳೆದುಕೊಳ್ಳಬಾರದು. ಯಾರೋ ಕೆಲ ಕಿಡಿಗೇಡಿಗಳಿಂದ ಈ ರೀತಿ ಆಗ್ತಾ ಇದೆ. ರಾಜ್ಯ ಮಹಿಳಾ ಆಯೋಗವು ಈ ಬಗ್ಗೆ ಗಮನ ಹರಿಸಿದೆ. ಪತ್ರವನ್ನು ಕೂಡ ಬರೆದಿದೆ ಪೊಲೀಸ್ ಕಮಿಷನರ್ಗೆ ಮಹಿಳಾ ಆಯೋಗ. ಫಿಲಂ ಚೇಂಬರ್ ಕೂಡ ರಮ್ಯಾ ಜೊತೆಗಿರುತ್ತೆ. ನೈತಿಕ ಬೆಂಬಲವಾಗಿ ಫಿಲಂ ಚೇಂಬರ್ ಜೊತೆಗಿರುತ್ತೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಫಿಲಂ ಚೇಂಬರ್ನ ಅಧ್ಯಕ್ಷರು. ನಟಿ ರಮ್ಯಾ ಪರವಾಗಿ ಕನ್ನಡ ಚಿತ್ರರಂಗ ಇರಲಿದೆ. ಅಶ್ಲೀಲ ಸಂದೇಶವನ್ನು ಕಳುಹಿಸಬಾರದು. ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲರೂ ಈ ರೀತಿ ಅಂತೇಳಿ ಅವರು ಫ್ಯಾನ್ಸ್ ಏನೋ ಎಲ್ಲರೂ ಈ ರೀತಿ ಮಾಡಕ್ ಬರಲ್ಲ. ಎಲ್ಲಾ ಫ್ಯಾನ್ಸ್ ಯಾರದೇ ಫ್ಯಾನ್ಸ್ ಆಗ್ಬೋದು. ಏನ್ ಇವತ್ತು ಮೆಸೇಜ್ಗಳಾಗ್ಬೋದು, ಇನ್ನೊಂದು ಮಾಡ್ತಾ ಇದ್ರಲ್ಲ, ಅದರಲ್ಲಿ ಯಾರೋ ಕಿಡಿಗೇಡಿಗಳು ಮಾಡ್ಬಿಟ್ಟು ಅವ್ರ ಹೆಸರಲ್ಲಿ ಆಗ್ತಾ ಇದೆ. ಈಗ ಆಲ್ರೆಡಿ ಏನು ಸೈಬರ್ ಕ್ರೈಮ್ ಅದು ಇದು ಕೊಡ್ಬೇಕಂತ ಇದ್ರಲ್ಲ, ಅದು ಸಾಬೀತಾಗ್ಲಿ ಇಂಥವರೇ ಮಾಡಿದಾರೆ ಅಂತೇಳಿ ಆವಾಗ ಅದ್ರ ಬಗ್ಗೆ ಮಾತಾಡೋಣ. ಆಕ್ಚುಲಿ ದರ್ಶನ್ ಸರ್ದು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇದೆ. ಆ ಮಧ್ಯೆ ಇವೆಲ್ಲ ತಂದು ಇನ್ನೇನೋ ಗಾಬರಿಗಳಾಗೋದು ಬೇಡಿ. ಈಗ ಅದೊಂದು ಆಗ್ಲಿ, ತೀರ್ಮಾನ ಆಗಲಿ. ಸೈಬರ್ ಕಂಪ್ನಿಯಲ್ಲಿ ಏನು ಕಂಪ್ಲೇಂಟ್ ಹೋಗ್ತಾ ಇದೆಯಲ್ಲ, ಅಲ್ಲಿಂದ ಇಂಥವ್ರೆ ಮಾಡಿದಂತ ತೀರ್ಮಾನ ಆಗಲಿ ಸರ್. ಆಮೇಲೆ ನಮ್ಮ ಆಡಿಯನ್ಸ್ ಇದಾರಲ್ಲ, ಅಭಿಮಾನಿಗಳಿದಾರಲ್ಲ, ಎಲ್ಲ ಹೀರೋಗಳನ್ನ ಯಾರೇ ಒಬ್ಬ ಹೀರೋ ನೆಚ್ಚಿಬಿಟ್ರೆ ಅವ್ರಿಗೆ ಅಣ್ಣನಾಗಿರ್ತಾನೆ, ಬಾಸ್ ಅಂತಾನೆ, ದೇವ್ರು ಅಂತಾನೆ, ಆ ಮಟ್ಟಿಗೆ ಅಭಿಮಾನಿಗಳು ನಮ್ಮ ಹೀರೋಗಳನ್ನ ಮೇಲೆ ಎತ್ತಿರ್ತಾರೆ. ಅಷ್ಟೇ ಸರ್, ನಮ್ಮ ನೆರ ರಾಜ್ಯಗಳಲ್ಲಿ ಸಿಎಂಗಳನ್ನೇ ಮಾಡಕ್ ಬಿಟ್ಟವ್ರೆ ಅಲ್ವಾ. ರಮ್ಯಾ ಜೊತೆಗೆ ಇಡೀ ಕನ್ನಡ ಚಿತ್ರರಂಗ ಇರುತ್ತೆ. ರಮ್ಯಾ ಅವರಿಗೆ ಈ ಪ್ರಕರಣದಲ್ಲಿ ಬೆಂಬಲವಾಗಿ ನಿಂತ್ಕೊಳ್ಳುತ್ತೆ. ಒಂದು ನೈತಿಕ ಬೆಂಬಲವನ್ನ ಇಡೀ ಕನ್ನಡ ಚಿತ್ರರಂಗ ನೀಡುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನ್ಯಾಯದ ಬಗ್ಗೆ ಮಾತನಾಡುವ ಹಕ್ಕು ಪ್ರತಿಯೊಬ್ಬರಿಗೂ ಕೂಡ ಇದೆ. ಕೊಲೆ ಆರೋಪಿ ದರ್ಶನ್ ಫ್ಯಾನ್ಸ್ ತಾಳ್ಮೆಯನ್ನು ಕಳೆದುಕೊಳ್ಳಬಾರದು. ಯಾರೋ ಕೆಲ ಕಿಡಿಗೇಡಿಗಳಿಂದ ಈ ರೀತಿ ಆಗ್ತಾ ಇದೆ. ರಾಜ್ಯ ಮಹಿಳಾ ಆಯೋಗವು ಈ ಬಗ್ಗೆ ಗಮನ ಹರಿಸಿದೆ. ಪತ್ರವನ್ನು ಕೂಡ ಬರೆದಿದೆ ಪೊಲೀಸ್ ಕಮಿಷನರ್ಗೆ ಮಹಿಳಾ ಆಯೋಗ. ಫಿಲಂ ಚೇಂಬರ್ ಕೂಡ ರಮ್ಯಾ ಜೊತೆಗಿರುತ್ತೆ. ನೈತಿಕ ಬೆಂಬಲವಾಗಿ ಫಿಲಂ ಚೇಂಬರ್ ಜೊತೆಗಿರುತ್ತೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಫಿಲಂ ಚೇಂಬರ್ನ ಅಧ್ಯಕ್ಷರು. ನಟಿ ರಮ್ಯಾ ಪರವಾಗಿ ಕನ್ನಡ ಚಿತ್ರರಂಗ ಇರಲಿದೆ. ಅಶ್ಲೀಲ ಸಂದೇಶವನ್ನು ಕಳುಹಿಸಬಾರದು. ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲರೂ ಈ ರೀತಿ ಅಂತೇಳಿ ಅವರು ಫ್ಯಾನ್ಸ್ ಏನೋ ಎಲ್ಲರೂ ಈ ರೀತಿ ಮಾಡಕ್ ಬರಲ್ಲ. ಎಲ್ಲಾ ಫ್ಯಾನ್ಸ್ ಯಾರದೇ ಫ್ಯಾನ್ಸ್ ಆಗ್ಬೋದು. ಏನ್ ಇವತ್ತು ಮೆಸೇಜ್ಗಳಾಗ್ಬೋದು, ಇನ್ನೊಂದು ಮಾಡ್ತಾ ಇದ್ರಲ್ಲ, ಅದರಲ್ಲಿ ಯಾರೋ ಕಿಡಿಗೇಡಿಗಳು ಮಾಡ್ಬಿಟ್ಟು ಅವ್ರ ಹೆಸರಲ್ಲಿ ಆಗ್ತಾ ಇದೆ. ಈಗ ಆಲ್ರೆಡಿ ಏನು ಸೈಬರ್ ಕ್ರೈಮ್ ಅದು ಇದು ಕೊಡ್ಬೇಕಂತ ಇದ್ರಲ್ಲ, ಅದು ಸಾಬೀತಾಗ್ಲಿ ಇಂಥವರೇ ಮಾಡಿದಾರೆ ಅಂತೇಳಿ ಆವಾಗ ಅದ್ರ ಬಗ್ಗೆ ಮಾತಾಡೋಣ. ಆಕ್ಚುಲಿ ದರ್ಶನ್ ಸರ್ದು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇದೆ. ಆ ಮಧ್ಯೆ ಇವೆಲ್ಲ ತಂದು ಇನ್ನೇನೋ ಗಾಬರಿಗಳಾಗೋದು ಬೇಡಿ. ಈಗ ಅದೊಂದು ಆಗ್ಲಿ, ತೀರ್ಮಾನ ಆಗಲಿ. ಸೈಬರ್ ಕಂಪ್ನಿಯಲ್ಲಿ ಏನು ಕಂಪ್ಲೇಂಟ್ ಹೋಗ್ತಾ ಇದೆಯಲ್ಲ, ಅಲ್ಲಿಂದ ಇಂಥವ್ರೆ ಮಾಡಿದಂತ ತೀರ್ಮಾನ ಆಗಲಿ ಸರ್. ಆಮೇಲೆ ನಮ್ಮ ಆಡಿಯನ್ಸ್ ಇದಾರಲ್ಲ, ಅಭಿಮಾನಿಗಳಿದಾರಲ್ಲ, ಎಲ್ಲ ಹೀರೋಗಳನ್ನ ಯಾರೇ ಒಬ್ಬ ಹೀರೋ ನೆಚ್ಚಿಬಿಟ್ರೆ ಅವ್ರಿಗೆ ಅಣ್ಣನಾಗಿರ್ತಾನೆ, ಬಾಸ್ ಅಂತಾನೆ, ದೇವ್ರು ಅಂತಾನೆ, ಆ ಮಟ್ಟಿಗೆ ಅಭಿಮಾನಿಗಳು ನಮ್ಮ ಹೀರೋಗಳನ್ನ ಮೇಲೆ ಎತ್ತಿರ್ತಾರೆ. ಅಷ್ಟೇ ಸರ್, ನಮ್ಮ ನೆರ ರಾಜ್ಯಗಳಲ್ಲಿ ಸಿಎಂಗಳನ್ನೇ ಮಾಡಕ್ ಬಿಟ್ಟವ್ರೆ ಅಲ್ವಾ. ರಮ್ಯಾ ಜೊತೆಗೆ ಇಡೀ ಕನ್ನಡ ಚಿತ್ರರಂಗ ಇರುತ್ತೆ. ರಮ್ಯಾ ಅವರಿಗೆ ಈ ಪ್ರಕರಣದಲ್ಲಿ ಬೆಂಬಲವಾಗಿ ನಿಂತ್ಕೊಳ್ಳುತ್ತೆ. ಒಂದು ನೈತಿಕ ಬೆಂಬಲವನ್ನ ಇಡೀ ಕನ್ನಡ ಚಿತ್ರರಂಗ ನೀಡುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನ್ಯಾಯದ ಬಗ್ಗೆ ಮಾತನಾಡುವ ಹಕ್ಕು ಪ್ರತಿಯೊಬ್ಬರಿಗೂ ಕೂಡ ಇದೆ. ಕೊಲೆ ಆರೋಪಿ ದರ್ಶನ್ ಫ್ಯಾನ್ಸ್ ತಾಳ್ಮೆಯನ್ನು ಕಳೆದುಕೊಳ್ಳಬಾರದು. ಯಾರೋ ಕೆಲ ಕಿಡಿಗೇಡಿಗಳಿಂದ ಈ ರೀತಿ ಆಗ್ತಾ ಇದೆ. ರಾಜ್ಯ ಮಹಿಳಾ ಆಯೋಗವು ಈ ಬಗ್ಗೆ ಗಮನ ಹರಿಸಿದೆ. ಪತ್ರವನ್ನು ಕೂಡ ಬರೆದಿದೆ ಪೊಲೀಸ್ ಕಮಿಷನರ್ಗೆ ಮಹಿಳಾ ಆಯೋಗ. ಫಿಲಂ ಚೇಂಬರ್ ಕೂಡ ರಮ್ಯಾ ಜೊತೆಗಿರುತ್ತೆ. ನೈತಿಕ ಬೆಂಬಲವಾಗಿ ಫಿಲಂ ಚೇಂಬರ್
ಜೊತೆಗಿರುತ್ತೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ ಫಿಲಂ ಚೇಂಬರ್ನ ಅಧ್ಯಕ್ಷರು. ನಟಿ ರಮ್ಯಾ ಪರವಾಗಿ ಕನ್ನಡ ಚಿತ್ರರಂಗ ಇರಲಿದೆ, ಅಶ್ಲೀಲ ಸಂದೇಶವನ್ನು ಕಳುಹಿಸಬಾರದು. ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲರೂ ಈ ರೀತಿ ಅಂತೇಳಿ ಅವರು ಫ್ಯಾನ್ಸ್ ಏನೋ ಎಲ್ಲರೂ ಈ ರೀತಿ ಮಾಡಕ್ ಬರಲ್ಲ. ಎಲ್ಲಾ ಫ್ಯಾನ್ಸ್ ಯಾರದೇ ಫ್ಯಾನ್ಸ್ ಆಗ್ಬೋದು, ಏನ್ ಇವತ್ತು ಮೆಸೇಜ್ಗಳಾಗ್ಬೋದು, ಇನ್ನೊಂದು ಮಾಡ್ತಾ ಇದ್ರಲ್ಲ, ಅದರಲ್ಲಿ ಯಾರೋ ಕಿಡಿಗೇಡಿಗಳು ಮಾಡ್ಬಿಟ್ಟು ಅವ್ರ ಹೆಸರಿಗೆ ಆಗ್ತಾ ಇದೆ. ಈಗ ಆಲ್ರೆಡಿ ಏನು ಸೈಬರ್ ಕ್ರೈಮ್ ಅದು ಇದು ಕೊಡ್ಬೇಕಂತ ಇದ್ರಲ್ಲ, ಅದು ಸಾಬೀತಾಗ್ಲಿ ಇಂಥವರೇ ಮಾಡಿದಾರೆ ಅಂತೇಳಿ ಆವಾಗ ಅದ್ರ ಬಗ್ಗೆ ಮಾತಾಡೋಣ. ಆಕ್ಚುಲಿ ದರ್ಶನ್ ಸರ್ದು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇದೆ. ಆ ಮಧ್ಯೆ ಇವೆಲ್ಲ ತಂದು ಇನ್ನೇನೋ ಗಾಬರಿಗಳಾಗೋದು ಬೇಡಿ. ಈಗ ಅದೊಂದು ಆಗ್ಲಿ, ತೀರ್ಮಾನ ಆಗಲಿ. ಸೈಬರ್ ಕಂಪ್ನಿಯಲ್ಲಿ ಏನು ಕಂಪ್ಲೇಂಟ್ ಹೋಗ್ತಾ ಇದೆಯಲ್ಲ, ಅಲ್ಲಿಂದ ಇಂಥವ್ರೆ ಮಾಡಿದೆ ಅಂತ ತೀರ್ಮಾನ ಆಗಲಿ ಸರ್. ಆಮೇಲೆ ನಮ್ಮ ಆಡಿಯನ್ಸ್ ಇದಾರಲ್ಲ, ಅಭಿಮಾನಿಗಳಿದಾರಲ್ಲ, ಎಲ್ಲ ಹೀರೋಗಳನ್ನ ಯಾರೇ ಒಬ್ಬ ಹೀರೋ ನೆಚ್ಚಿಬಿಟ್ರೆ ಅವ್ರಿಗೆ ಅಣ್ಣನಾಗಿರ್ತಾನೆ, ಬಾಸ್ ಅಂತಾನೆ, ದೇವ್ರು ಅಂತಾನೆ, ಆ ಮಟ್ಟಕ್ಕೆ ಅಭಿಮಾನಿಗಳು ನಮ್ಮ ಹೀರೋಗಳನ್ನ ಮೇಲೆ ಎತ್ತಿರ್ತಾರೆ. ಅಷ್ಟೇ ಸರ್, ನಮ್ಮ ನೆರ ರಾಜ್ಯಗಳಲ್ಲಿ ಸಿಎಂಗಳನ್ನೇ ಮಾಡಕ್ ಬಿಟ್ಟವ್ರೆ ಅಲ್ವಾ. ರಮ್ಯಾ ಜೊತೆಗೆ ಇಡೀ ಕನ್ನಡ ಚಿತ್ರರಂಗ ಇರುತ್ತೆ. ರಮ್ಯಾ ಅವರಿಗೆ ಈ ಪ್ರಕರಣದಲ್ಲಿ ಬೆಂಬಲವಾಗಿ ನಿಂತ್ಕೊಳ್ಳುತ್ತೆ. ಒಂದು ನೈತಿಕ ಬೆಂಬಲವನ್ನ ಇಡೀ ಕನ್ನಡ ಚಿತ್ರರಂಗ ನೀಡುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನ್ಯಾಯದ ಬಗ್ಗೆ ಮಾತನಾಡುವ ಹಕ್ಕು ಪ್ರತಿಯೊಬ್ಬರಿಗೂ ಕೂಡ ಇದೆ. ಕೊಲೆ ಆರೋಪಿ ದರ್ಶನ್ ಫ್ಯಾನ್ಸ್ ತಾಳ್ಮೆಯನ್ನು ಕಳೆದುಕೊಳ್ಳಬಾರದು. ಯಾರೋ ಕೆಲ ಕಿಡಿಗೇಡಿಗಳಿಂದ ಈ ರೀತಿ ಆಗ್ತಾ ಇದೆ. ರಾಜ್ಯ ಮಹಿಳಾ ಆಯೋಗವು ಈ ಬಗ್ಗೆ ಗಮನ ಹರಿಸಿದೆ. ಪತ್ರವನ್ನು ಕೂಡ ಬರೆದಿದೆ ಪೊಲೀಸ್ ಕಮಿಷನರ್ಗೆ ಮಹಿಳಾ ಆಯೋಗ. ಫಿಲಂ ಚೇಂಬರ್ ಕೂಡ ರಮ್ಯಾ ಜೊತೆಗಿರುತ್ತೆ. ನೈತಿಕ ಬೆಂಬಲವಾಗಿ ಫಿಲಂ ಚೇಂಬರ್ ಜೊತೆಗಿರುತ್ತೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ ಫಿಲಂ ಚೇಂಬರ್ನ ಅಧ್ಯಕ್ಷರು. ನಟಿ ರಮ್ಯಾ ಪರವಾಗಿ ಕನ್ನಡ ಚಿತ್ರರಂಗ ಇರಲಿದೆ, ಅಶ್ಲೀಲ ಸಂದೇಶವನ್ನು ಕಳುಹಿಸಬಾರದು. ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲರೂ ಈ ರೀತಿ ಅಂತೇಳಿ ಅವರು ಫ್ಯಾನ್ಸ್ ಏನೋ ಎಲ್ಲರೂ ಈ ರೀತಿ ಮಾಡಕ್ ಬರಲ್ಲ. ಎಲ್ಲಾ ಫ್ಯಾನ್ಸ್ ಯಾರದೇ ಫ್ಯಾನ್ಸ್ ಆಗ್ಬೋದು, ಏನ್ ಇವತ್ತು ಮೆಸೇಜ್ಗಳಾಗ್ಬೋದು, ಇನ್ನೊಂದು ಮಾಡ್ತಾ ಇದ್ರಲ್ಲ, ಅದರಲ್ಲಿ ಯಾರೋ ಕಿಡಿಗೇಡಿಗಳು ಮಾಡ್ಬಿಟ್ಟು ಅವ್ರ ಹೆಸರಿಗೆ ಆಗ್ತಾ ಇದೆ. ಈಗ ಆಲ್ರೆಡಿ ಏನು ಸೈಬರ್ ಕ್ರೈಮ್ ಅದು ಇದು ಕೊಡ್ಬೇಕಂತ ಇದ್ರಲ್ಲ, ಅದು ಸಾಬೀತಾಗ್ಲಿ ಇಂಥವರೇ ಮಾಡಿದಾರೆ ಅಂತೇಳಿ ಆವಾಗ ಅದ್ರ ಬಗ್ಗೆ ಮಾತಾಡೋಣ. ಆಕ್ಚುಲಿ ದರ್ಶನ್ ಸರ್ದು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇದೆ. ಆ ಮಧ್ಯೆ ಇವೆಲ್ಲ ತಂದು ಇನ್ನೇನೋ ಗಾಬರಿಗಳಾಗೋದು ಬೇಡಿ. ಈಗ ಅದೊಂದು ಆಗ್ಲಿ, ತೀರ್ಮಾನ ಆಗಲಿ. ಸೈಬರ್ ಕಂಪ್ನಿಯಲ್ಲಿ ಏನು ಕಂಪ್ಲೇಂಟ್ ಹೋಗ್ತಾ ಇದೆಯಲ್ಲ, ಅಲ್ಲಿಂದ ಇಂಥವ್ರೆ ಮಾಡಿದೆ ಅಂತ ತೀರ್ಮಾನ ಆಗಲಿ ಸರ್. ಆಮೇಲೆ ನಮ್ಮ ಆಡಿಯನ್ಸ್ ಇದಾರಲ್ಲ, ಅಭಿಮಾನಿಗಳಿದಾರಲ್ಲ, ಎಲ್ಲ ಹೀರೋ